ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿ ಗ್ಯಾರಂಟಿಗಳ ಆಧಾರದ ಮೇಲೆ ಅಧಿಕಾರದ ಗದ್ದುಗೆಯನ್ನ ಏರಿದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರದಲ್ಲಿ ಅದರಲ್ಲೂ ಲೋಕಸಭಾ ಚುನಾವಣೆ ನಂತರದಲ್ಲಿ ಒಂದೊಂದೇ ದಿನ ಬಳಕೆಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇದು ಜನರ ಆಕ್ರೋಶಕ್ಕೆ, ವಿರೋಧ ಪಕ್ಷದ ಪ್ರತಿಭಟನೆಗೆ ಕಾರಣವಾಗ್ತಾ ಇದೆ. ನಿನ್ನೆಯಷ್ಟೇ ಹಾಲಿನ ದರ, ಕಳೆದ ವಾರ ಪೆಟ್ರೋಲ್ ದರ, ಈ ಎರಡು ದರಗಳ ಏರಿಕೆಯ ನಂತರ ಅತಿ ಶೀಘ್ರದಲ್ಲೇ ಅಬಕಾರಿ ದರ ಕೂಡ ಬದಲಾವಣೆ ಜುಲೈ 1ರಿಂದ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್. ಕೆಲವು ಬ್ರ್ಯಾಂಡ್ ಮದ್ಯಗಳ ಬೆಲೆ ಏರಿಕೆಗೆ ಚಿಂತನೆಯನ್ನ ನಡೆಸಲಾಗ್ತಾ ಇದೆ. ಸ್ಲ್ಯಾಬ್ಗಳ ಆಧಾರದ ಮೇಲೆ ದರ ಬದಲಾವಣೆ ಮಾಡಲಿಕ್ಕೆ ಪ್ಲಾನ್. ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಿಕ್ಕೆ ಅಬಕಾರಿ ಇಲಾಖೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಹಾಲಾಯ್ತು, ಪೆಟ್ರೋಲ್ ಆಯ್ತು, ಈಗ ಆಲ್ರೆಡಿ ಒಂದು ಸುತ್ತು ಮದ್ಯದ ದರ ಏರಿಕೆ ಮಾಡಲಾಗಿದೆ. ಇದೀಗ ಮತ್ತೊಂದು ಸುತ್ತಿನ ಶಾಕ್ ಮದ್ಯ ಪ್ರಿಯರಿಗೆ. ಜುಲೈ 1ರಿಂದ ಅನ್ವಯ ಆಗುವಂತೆ ಮದ್ಯದ ದರ, ಅದರ ಬ್ರ್ಯಾಂಡ್ ಹಾಗೆ ಸ್ಲ್ಯಾಬ್ನ ಆಧಾರದ ಮೇಲೆ ಬದಲಾವಣೆ ಆಗುತ್ತೆ ಅನ್ನೋ ಮಾಹಿತಿಯನ್ನ ಪರೋಕ್ಷವಾಗಿ ಹಂಚಿಕೊಂಡಿದ್ದಾರೆ ಇಲಾಖೆಯ ಸಚಿವರು. ಚುನಾವಣೆಯ ಫಲಿತಾಂಶದ ಬಳಿಕ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಹಲವು ಹಿರಿಯ ಸಚಿವರು ಏನು ಆಗ್ರಹವನ್ನು ವ್ಯಕ್ತಪಡಿಸ್ತಾರೆ. ಈ ಬಗ್ಗೆ ಮಾತಾಡೋಕೆ ಹಿರಿಯ ಸಚಿವರಾದಂಥ ಆರ್.ಬಿ. ತಿಮ್ಮಾಪುರ ನಮ್ಮ ಜೊತೆ ಇದ್ದಾರೆ. ಸರ್, ಉಪಮುಖ್ಯಮಂತ್ರಿ ಹೆಚ್ಚುವರಿ ಉಪಮುಖ್ಯಮಂತ್ರಿ ನೇಮಕ ಆಗಬೇಕು ಅನ್ನೋದು ಪಕ್ಷದ ಕೇಳಿ ಬರ್ತಾ ಇರೋದು ಏನು ಅನ್ಸುತ್ತೆ? ಈಗ ಜನರ ಆಸೆ ಪಡ್ತಾರೆ, ನನ್ನ ಸಮಾಜದವ್ ಬರಲಿ, ನಮ್ಮ ಸಮಾಜದವ್ ಬರಲಿ, ನಥಿಂಗ್ ರಾಂಗ್. ಆ ಜನರ ಭಾವನೆಗಳಿಗೇನು ತಪ್ಪೇನಲ್ಲ. ಇದನ್ನೆಲ್ಲ ಕೂಲಂಕುಷವಾಗಿ ವಿಚಾರ ಮಾಡ್ತಕ್ಕಂಥ ಸಶಕ್ತ ಪಕ್ಷ ನಂದಿದೆ. AICCಯಲ್ಲಿ ನಮ್ಮವರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ಇಲ್ಲಿ ಸಿದ್ದರಾಮಯ್ಯಜಿ ಇದ್ದಾರೆ, DK ಶಿವಕುಮಾರ್ ಸಾಹೇಬ್ ಡಿಸಿಷನ್ ತೆಗೆದುಕೊಳ್ತಾರೆ. ಹಂಗೇನಾದರೂ ಜನರ ಭಾವನೆಗಳ ಜೊತೆ ನಾವು ಕೊಡಬೇಕು ಅಂತಕ್ಕಂಥ ವಿಚಾರ ಅವ್ರದ್ದು ಬಂದರೆ ಡೆಫಿನೆಟ್ಲಿ ಕೊಡ್ತಾರೆ. ಸರ್, ಈಗ ಜಾತಿವಾರು ಸಮುದಾಯವಾರು ಉಪಮುಖ್ಯಮಂತ್ರಿ ಆದರೆ ಪಕ್ಷಕ್ಕೆ ಮತ್ತು ಮುಂದಿನ ಜಿಲ್ಲಾ ತಾಲೂಕು ಪಂಚಾಯತ್ ಚುನಾವಣೆ ಅನುಕೂಲ ಅನ್ನೋದು ರಾಜಣ್ಣ, ಮಹದೇವಪ್ಪ ಇವರೆಲ್ಲ ಕೂಡ ಸತೀಶ್ ಜಾರಕಿಹೊಳಿ ಕೂಡ ಹೇಳ್ತಾ ಇರುವಂಥದ್ದು. ಇದಕ್ಕೆ ನಿಮ್ಮ ಅನಿಸಿಕೆ ಏನು? ಸಹಜ ಅಂತ ಹೇಳ್ತಾ ಇದ್ದೀನಲ್ಲ, ಅದೆಲ್ಲ ಒಂದು ಸಮಾಜದವರು ನಮ್ಗೆ ಅವಕಾಶ ಸಿಕ್ತಿ, ಡೆಪ್ಟಿ CM ಅವ್ರು ನಮ್ಮವ್ರು ಅದಾರ ಅಂತಕ್ಕಂಥ ಭಾವನೆ ಬರುತ್ತೆ ಅಂತಕ್ಕಂಥದ್ದು ರೀತಿಯಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಹೇಳಿದ್ದಾರೆ. ನಥಿಂಗ್ ರಾಂಗ್. ಅದು ಒಳ್ಳೇದಾಗುತ್ತೆ ಪಕ್ಷಕ್ಕೆ ಅಂತ ಅನ್ಸುತ್ತೆ ತಮಗೆ? ನಾನು ಹೆಂಗೆ ಪ್ರಿಡಿಕ್ಷನ್ ಮಾಡಬೇಕು ಅದನ್ನು? ನಾವು ಸದ್ಯ ಕಾಂಗ್ರೆಸ್ ನಮ್ಮ ಡೆಲ್ಲಿಲಿ ನಾವೇ ಬಂದೇ ಬರ್ತೀವಿ ಅಂತಕ್ಕಂಥದ್ದು ಇತ್ತು. ಇಲ್ಲೋ ಒಂದು ಕಡೆ 100ಕ್ಕೆ ಬಂದು ನಿಂತಿದ್ದೀವಿ, ಇನ್ನು ಸಮೀಪಿಸ್ತಾ ಇದ್ದೀವಿ. ಅಂಥದ್ದೇನು ಪ್ರೆಡಿಕ್ಷನ್ ಹಿಂಗೆ ಆಗ್ತಿದೆ ಅಂತಲ್ಲ. ನಾವು ಪಕ್ಷದ ವಿಚಾರ ದೃಷ್ಟಿಯಿಂದ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತಲ್ಲಿ ಹೆಚ್ಚಿನ ಸೀಟ್ಗಳನ್ನ ಗೆದ್ದಿದ್ದೀವಿ. ಸರ್, ಈಗ ಜಾತಿವಾರ ಬರೋದಾದ್ರೆ ಈಗ ದಲಿತ, ಎಡಗೈ, ಬಲಗೈ, ಅದೇ ರೀತಿ ಕೂಡ SC ST ಇದೆಲ್ಲ ಬರುತ್ತೆ ಕೂಡ. ಸೊ ಒಂದು ವೇಳೆ ಆ ರೀತಿ ಜಾತಿವಾರ ಸಮುದಾಯ ಅಂತಂದ್ರೆ ನೀವು ಕೂಡ ಸಚಿವರಾಗಿರುವಂಥದ್ದು, ನೀವು ಕೂಡ ಉಪಮುಖ್ಯಮಂತ್ರಿ ಆಕಾಂಕ್ಷಿಗಳಿದ್ದೀರಾ? ನಿನಗೆ ಮುಖ್ಯಮಂತ್ರಿ ಕೊಡ್ತೀವಿ ಅಂದ್ರೆ ಒಲ್ಲಿತ್ತೀಯ? ನೀವು ಒಲ್ಲಿತ್ತೇನು ಹೇಳಿಬಿಡು, ಕೊಟ್ಟರೆ ಆಗೇ ಬಿಡ್ತೀಯಲ್ಲ. ಈ ಮೂಲಕ ಸರ್ ಇನ್ನೊಂದು ಚರ್ಚೆ ಬರ್ತಾ ಇರುವಂಥದ್ದು ಅಂದರೆ ಉಪಮುಖ್ಯಮಂತ್ರಿ ಒಂದು ವೇಳೆ ಜಾಸ್ತಿ ಮಾಡಿದ್ರೆ DK ಶಿವಕುಮಾರ್ ಅವರು ಕೂಡ ಉಪಮುಖ್ಯಮಂತ್ರಿ ಆಗಿ ಮುಂದುವರೆದು ಬೇಡ ಅನ್ನೋಂಥದ್ದು ಅವ್ರ ಬೆಂಬಲಿಗ ಶಾಸಕರು ಹೇಳ್ತಾ ಇರುವಂಥದ್ದು. ಇಲ್ಲಿ ಏನು ಗೊತ್ತಿಲ್ಲಪ್ಪ, ನಿಮ್ಮದೇ ನಾನು TV ನೋಡಿದ್ದು, ಈಗ ನೀವು TV ಅವರೇ ನನಗೆ ಕೇಳಿದ್ದು, ಅದನ್ನು ನಾನು ಉತ್ತರ ಮಾಡ್ತೀನಿ. ಯಾರ್ಯಾರ ಭಾವನೆಗಳಲ್ಲಿ ಏನೇನಿದೆ ಅನ್ನೋದು ನಾನು ಹೆಂಗೆ ಪ್ರೆಡಿಕ್ಟ್ ಮಾಡಲಿ? ಆರ್.ಬಿ. ತಿಮ್ಮಾಪುರ ಕೂಡ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಆಕಾಂಕ್ಷಿ ಅಂತ ಅನ್ಬೋದು. ನೀನು ಕೊಡೋವಿದ್ರೆ ನಾನು ಈಗಲೇ ಹೇಳ್ತಿದ್ದೀನಿ. ಹೈಕಮಾಂಡ್ ನಿನಗೆ ನಾ ಕೇಳಿದೆ, ನೀನು ಮುಖ್ಯಮಂತ್ರಿ ಮಾಡಿದ್ರೆ ಒಲ್ಲಿತ್ತೀಯ? ಆಗ್ತಿರಲ್ಲ ಅಷ್ಟೇ. ಬಟ್ ನಾವು ಕೇಳಬೇಕಲ್ಲ ಸರ್, ಒಲ್ಲೇನೋಕ್ಕಿಂತ ನಾವು ಕೇಳಬೇಕು. ನಮ್ಮ ಆಸೆ ಅಥವಾ ಅಭಿಪ್ರಾಯ, ಆಕಾಂಕ್ಷೆನ ವ್ಯಕ್ತಪಡಿಸ್ಕೋಬೇಕು. ಇದೆಲ್ಲ ಸಿಗುತ್ತೇನಾ? ಅದೆಲ್ಲ ತೂಗಿ ಎಳೆದು ಮಾಡ್ತಕ್ಕಂಥ ಕೆಲಸ. ಈ ಮೂಲಕ ಏನು ಮನವಿ ಮಾಡ್ತೀರಾ ಸರ್ ಹೈಕಮಾಂಡ್ಗೆ? ಮನವಿ ಅಂದರೆ ನೀವು ಆಗ್ರಹ ಬೇಡ, ಡಿಮ್ಯಾಂಡ್ ಬೇಡ, ಮನವಿ ಅಂತ ಹೇಳ್ತೀರಾ? ನನ್ನಿಂದ ಇಲ್ಲ. ಇದು ಆರ್.ಬಿ. ತಿಮ್ಮಾಪುರ ಹೇಳಿಕೆ. ಉಪಮುಖ್ಯಮಂತ್ರಿ ನೇಮಕ ಮಾಡಬೇಕು ಅನ್ನೋಂಥದ್ದು ಕೂಡ ಈಗ ಆಗ್ರಹ ಜಾಸ್ತಿ ಆಗ್ತಾ ಇರೋದು. ಈಗಲೂ ಕೂಡ ಅದೇ ಆಗ್ರಹವನ್ನು ವ್ಯಕ್ತಪಡಿಸಿರುವಂಥದ್ದು. ಉಪಮುಖ್ಯಮಂತ್ರಿ ಬೇಡಿಕೆ ಸಂಬಂಧಪಟ್ಟ ನಾನು ಕೂಡ ಆಕಾಂಕ್ಷೆ ಹೇಳುವ ಮೂಲಕ ಮತ್ತೊಂದಷ್ಟು ಏನು ಉಪಮುಖ್ಯಮಂತ್ರಿಗಳ ಹೆಚ್ಚುವರಿ ಉಪಮುಖ್ಯ ನೇಮಕ ಸಂಬಂಧಪಟ್ಟಂತೆ ಆಗ್ರಹ ವ್ಯಕ್ತವಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ರಿಪಬ್ಲಿಕ್ TV ಬೆಂಗಳೂರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಉಪಮುಖ್ಯಮಂತ್ರಿಗಳ ಫೈಟ್ ಬಗ್ಗೆ ಪ್ರಮುಖವಾಗಿ ಮಾತನಾಡಿದ್ರು. ಅದರಲ್ಲೂ ಕೊಟ್ಟರೆ ಯಾರು ಬೇಡ ಅಂತಾರೆ ಅಂತ ಹೇಳಿ ನಿಮ್ಮನ್ನೇ ಮರು ಪ್ರಶ್ನೆ ಮಾಡಿದ್ರು. ಅಲ್ಲಿಗೆ ಚರ್ಚೆ ಅಂತೂ ಬಹಳಷ್ಟು ನಡೀತಾ ಇದೆ. ಇದರ ಜೊತೆಗೆ
ಜನಸಾಮಾನ್ಯರ ಮೇಲೆ ಬರೆ ಹಾಕೋ ಸರ್ದಿ ಕೂಡ ಮುಂದುವರೆದಂತಿದೆ. ಇದ್ರ ಬಗ್ಗೆ ಏನಾದರೂ ರಿಯಾಕ್ಟ್ ಮಾಡಿದ್ರ? ಅಬಕಾರಿ ದರದಲ್ಲಿ ಏರಿಕೆ ಪ್ರಸ್ತಾವನೆ ಇದ್ರ ಬಗ್ಗೆನೂ ಮಾತನಾಡಿದ್ರ ತಿಮ್ಮಾಪುರಿ ಅವರು? ಖಂಡಿತವರು ಕೂಡ ಮಾತಾಡಿದ್ರು ಸ್ಮಿತಾ. ಒಂದು ರಿಪಬ್ಲಿಕ್ ಕನ್ನಡಕ್ಕೆ ಬಂದ ಅಬಕಾರಿ ಇಲಾಖೆಯ ಮೂಲಗಳ ಮಾಹಿತಿ ಪ್ರಕಾರ ಈಗಾಗಲೇ ಕೂಡ ಆ ದರ ಏರಿಕೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಚಿಂತನೆ ಆರಂಭ ಆಗಿರುವಂಥದ್ದು. ಈ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಸಲ್ಲಿಸೋಕ್ಕೆ ಎಲ್ಲವೂ ಕೂಡ ಸಿದ್ಧತೆ ನಡೆಸ್ತಾ ಇರುವಂಥದ್ದು. ಯಾಕಂದ್ರೆ ಈಗಾಗಲೇ ಕೂಡ ಗ್ಯಾರಂಟಿ ಯೋಜನೆ ಹಿನ್ನೆಲೆಯಲ್ಲಿ ಬೊಕ್ಕಸ ಖಾಲಿ ಆಗಿರುವಂಥ ಒಂದು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು, ಹಲವು ದರ ಏರಿಕೆ ಮಾಡಿರುವಂಥದ್ದು. ಈಗ ಅಬಕಾರಿ ದರ ಏರಿಕೆ ಸಂಬಂಧಪಟ್ಟಂತೆ ಕೂಡ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಬಹುತೇಕವಾಗಿ ಇನ್ನೊಂದು ಇದೇ ವಾರದಲ್ಲಿ ಪ್ರಸ್ತಾವನೆ ಸಲ್ಲಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಇಲಾಖೆ ಎಲ್ಲವೂ ಕೂಡ ಸಿದ್ಧತೆ ಆರಂಭಿಸಿರುವಂಥದ್ದು. ಅದು ತುಂಬ ದೊಡ್ಡ ಮಟ್ಟದಲ್ಲ, ಕೆಲವೊಂದು ಸ್ಲಾಬ್ಗಳ ಮೇಲೆ ಸ್ವಲ್ಪ ಪ್ರಮಾಣದ ಸ್ಲೈಟ್ ಆಗಿ ದರ ಏರಿಕೆ ಸಂಬಂಧಪಟ್ಟಂತೆ ಸಿದ್ಧತೆ ನಡೆಸಿರುವಂಥದ್ದು. ಇದರ ಬೆನ್ನಲ್ಲೇ ಕೂಡ ಇದಕ್ಕೆ ರಿಪಬ್ಲಿಕ್ ಕನ್ನಡಕ್ಕೆ RB ತಿಮ್ಮಾಪುರ ಕೂಡ ಪ್ರತಿಕ್ರಿಯೆ ಕೊಟ್ಟರು. ಅಂದರೆ ಸದ್ಯಕ್ಕೆ ಯಾವುದೂ ಕೂಡ ಪ್ರಸ್ತಾವನೆ ಸಂಬಂಧಪಟ್ಟಂತ ಏನು ಕೂಡ ಮಾತಾಡೋದಿಲ್ಲ. ಒಂದು ವೇಳೆ ದರ ಏರಿಕೆ ಮಾಡೋದಾದ್ರೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳೋ ಮೂಲಕ ಪರೋಕ್ಷ ಸುಳಿವನ್ನ ಕೊಟ್ಟರು. ಆದರೆ ಪ್ರಸ್ತಾವನೆ ಸಲ್ಲಿಸೋದೇ ಇಲ್ಲ ಅಥವಾ ನಾವು ದರ ಏರಿಕೆ ಮಾಡೋದೇ ಇಲ್ಲ ಅಂತ ಕೂಡ ನೇರವಾಗಿ ಕೂಡ ಎಲ್ಲೂ ಕೂಡ ಹೇಳಿಲ್ಲ. ನೋಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಪಟ್ಟಂತೆ ಪ್ರಸ್ತಾವನೆ ಸಲ್ಲಿಸ್ತಾರೆ, ಆಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದರ ಸಾಧಕ ಬಾಧಕಗಳ ಬಗ್ಗೆ ಈಗ ಸಮಾಲೋಚನೆ ನಡೀತಾ ಇರುವಂಥದ್ದು ಸ್ಮಿತಾ. ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ.